ನಮಸ್ಕಾರ ಸ್ನೇಹಿತರೆ, ನಾನು ಅರ್ಜುನ್ ಬ್ಯಾಡ್ರಳ್ಳಿ, ಪವರ್ ಫೋಕಸ್ ನ್ಯೂಸ್. ಮೊನ್ನೆ ಹಿರಿಯೂರು ನಗರದಲ್ಲಿ ನಡೆದಿರ್ತಕ್ಕಂತಹ ಈ ಗಲಾಟೆಗೆ ಕಾರಣ ಪಂಚಾಯಿತಿಗಳು ಅನ್ನುವ ವಿಚಾರವನ್ನು ನೀವು ಆಲ್ರೆಡಿ ಅವರೇ ಮಾತಾಡ್ತಕ್ಕಂತಹ ಆಡಿಯೋವನ್ನು ಕೇಳಿಕೊಂಡು ತಿಳ್ಕೊಂಡಿದ್ದೀರಾ. ಇದರ ಸಾರಾಂಶವನ್ನು ನೋಡಿದ್ರೆ ಈ ಜಗದೀಶ್ ಎನ್ನುವ ಕಂದಿಗೆರೆ ಎನ್ನುವರು ಈ ಮೊದಲು JDS ಅಲ್ಲಿ ಮುಖಂಡರಾಗಿರ್ತಾರೆ, RTI ಕಾರ್ಯಕರ್ತರಾಗಿರ್ತಾರೆ. RTI ಕಾರ್ಯಕರ್ತ ಆಗಿದ್ದಂತಹ ಸಂದರ್ಭದಲ್ಲಿ ಎಲ್ಲ ಅಧಿಕಾರಿಗಳಿಗೆ ಇವರು ಪರಿಚಿತರಾಗಿರ್ತಾರೆ. ಇವರು ಹೇಳಿದಂತಹ ಕೆಲಸಗಳನ್ನು ಆಗಲೇ ಮಾಡಿಸ್ಕೋತಾ ಇರ್ತಾರೆ. ಈ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಅಚಾನಕ್ಕಾಗಿ ಕಾಂಗ್ರೆಸ್ ಪಕ್ಷ ಸೇರ್ಕೋತಾರೆ. ಅವರು ಸೇರ್ಕೊಂಡಂತಹ ಸಂದರ್ಭದಲ್ಲಿ ಈಗಿನ ಚಿತ್ರದುರ್ಗ ಜಿಲ್ಲಾ ಉಸ್ತುವಾರಿ ಹಿರಿಯೂರು ತಾಲೂಕು MLA ಡಿ ಸುಧಾಕರ್ ಅವರು 30,000 ಮತಗಳ ಅಂತರದಿಂದ ಜಯಬೇರಿಯನ್ನು ಬಾರಿಸ್ತಾರೆ. ಇದಾದ್ಮೇಲೆ ಕಂದಿಗೆರೆ ಜಗದೀಶ್ಗೆ ಆನೆ ಬಲ ಬರ್ತದೆ. ಯಾಕಂತ ಹೇಳಿದ್ರೆ ಡಿ ಸುಧಾಕರ್ ಅವರು ಜಯಶೀಲರಾದ್ಮೇಲೆ ಮಿನಿಸ್ಟರ್ ಆಗ್ತಾರೆ. ಸುಧಾಕರ್ ಅವರು ಮಿನಿಸ್ಟರ್ ಆದ್ಮೇಲ್ಗಡೆ ಇವರಿಗೆ ಜಾಸ್ತಿ ಒತ್ತನ್ನು ಕೊಡ್ತಾರೆ. ಆ ಅವಕಾಶವನ್ನ ಸರಿಯಾಗಿ ಉಪಯೋಗಿಸಿಕೊಂಡಂತಹ ಕಂದಿಗೆರೆ ಜಗದೀಶ್ ಅವರು ತಾಲೂಕಿನ ಎಲ್ಲ ಅಧಿಕಾರಿಗಳ ಮೇಲೆ ಹಿಡಿತವನ್ನು ಸಾಧಿಸ್ತಾರೆ. ಹಿಡಿತವನ್ನು ಸಾಧಿಸ್ಕೊಂಡು ಗ್ರಾಮ ಪಂಚಾಯಿತಿಗೆ ಎಂಟ್ರಿ ಕೊಡ್ತಾರೆ. ಗ್ರಾಮ ಪಂಚಾಯಿತಿಗೆ ಎಂಟ್ರಿ ಕೊಟ್ಟು ಏನು 15 ಫೈನಾನ್ಸ್ ಅಂತ ಕೊಡ್ತಾರೆ. 2024-25 ಕ್ರಿಯಾ ಯೋಜನೆಯಲ್ಲಿ ಎಲ್ಲ ಪಂಚಾಯಿತಿಗಳಲ್ಲಿ ತಲಾ 10 ಲಕ್ಷದಂತೆ ಇವರ ಕಾಮಗಾರಿಗಳನ್ನ ಸೇರಿಸ್ಕೊಂಡು ಹೋಗ್ತಾರೆ. ಅಂದರೆ ಹಿರಿಯೂರು ತಾಲೂಕಲ್ಲಿ 31 ಗ್ರಾಮ ಪಂಚಾಯಿತಿಗಳಿದಾವೆ. ಆ 31 ಗ್ರಾಮ ಪಂಚಾಯಿತಿಯಲ್ಲಿ ಸದಸ್ಯರುಗಳು, PDO, ಅಧ್ಯಕ್ಷರು, ಉಪಾಧ್ಯಕ್ಷರು ಯಾರನ್ನು ಕೂಡ ಇವರು ಪರಿಗಣನೆ ತಗೊಳ್ಳೋದಿಲ್ಲ. ಇವರು ಮಿನಿಸ್ಟರ್ ಕಡೆಯಿಂದ 15 ಫೈನಾನ್ಸ್ ನರೇಗಾ ಮತ್ತು ಕಾಮಗಾರಿಗಳ ಕ್ರಿಯಾ ಯೋಜನೆಯನ್ನು ರೆಡಿ ಮಾಡ್ತಾರೆ. ಆ ರೆಡಿ ಮಾಡಿರೋದನ್ನ ಇವರು ಮಿನಿಸ್ಟರ್ ನರೇಗಾ ಕ್ರಿಯಾ ಯೋಜನೆ ಅಂತ ಹೇಳಿಬಿಟ್ಟು ಎಲ್ಲ ಪಂಚಾಯಿತಿಗಳು PDOಗಳಿಗೆ ರವಾನೆ ಮಾಡ್ತಾರೆ. ಅವರು ಮಾಡಿದಂತಹ ಕ್ರಿಯಾ ಯೋಜನೆಗಳು ಅಧ್ಯಕ್ಷರು ಅಕ್ಸೆಪ್ಟ್ ಮಾಡಲೇಬೇಕು. ಯಾಕಂತ ಹೇಳಿದ್ರೆ ಮಿನಿಸ್ಟರ್ ಕಾರ್ಯಕರ್ತರಿಗೆ ಅಂತ ಕೊಟ್ಟರೆ ಕೆಲಸ ಅಂತ ಹೇಳ್ಬಿಟ್ಟು ಇವರು ಮೆನ್ಷನ್ ಮಾಡ್ತಾರೆ. ಹಾಗಾಗಿ ಕೆಲವು ಕಡೆ ಇದು ಕ್ರಿಯಾ ಯೋಜನೆಯನ್ನು ಅನುಮೋದನೆ ಮಾಡ್ತಾರೆ ಇಂಜಿನಿಯರ್ಗಳು. ಕೆಲವು ಪಂಚಾಯಿತಿಗಳಲ್ಲಿ ಅದನ್ನು ಅನುಮೋದನೆ ಮಾಡೋದಕ್ಕೆ ಬಿಡೋದಿಲ್ಲ. ತುಂಬ ಹೋರಾಟಗಳು, ಚರ್ಚೆಗಳು, ವಿವಾದಗಳು ನಡೆಯುತ್ತೆ. ಇಂಥ ಸಂದರ್ಭದಲ್ಲಿ ನಮ್ಮ ಆಲ್ರೆಡಿ ಈಗಾಗಲೇ ಹೇಳಿದ್ದಾರೆ, ವಿಡಿಯೋದಲ್ಲಿ ನ್ಯೂಸ್ ಬಂದಿದೆ, ಸೂಪರ್ ಮಿನಿಸ್ಟರ್ ಕಂದಿಗೆರೆ ಜಗದೀಶ್ ಅವರು ಫೋನ್ ಕರೆ ಮಾಡುವ ಮುಖಾಂತರ ಅವ್ರ ಮೇಲೆ ಒತ್ತಡ ಇರ್ತಾರೆ. PDO ಮತ್ತು EO ಅಂತ ಇರ್ತಾರಲ್ಲ, ಅವ್ರ ಮೇಲೆ ಒತ್ತಡ ಇರ್ತಾರೆ. ಸೊ ಹಾಗಾಗಿ ಆ ಕ್ರಿಯಾ ಯೋಜನೆಗಳು ಜಾರಿಗೆ ಬರ್ತವೆ. ಇಂಥ ಸಂದರ್ಭದಲ್ಲಿ ನೈಜ ಕಾಂಗ್ರೆಸ್ ಕಾರ್ಯಕರ್ತರನ್ನ ಅವರು ಪರಿಗಣನೆಗೆ ತಗೊಂಡಿರೋದಿಲ್ಲ. ಇವರಿಗೆ ಯಾರು ಬೇಕು ಅಂಥವರಿಗೆ ಕೆಲಸಗಳನ್ನು ಆ್ಯಡ್ ಮಾಡಿರ್ತಾರೆ, ಸೇರಿಸಿರ್ತಾರೆ. ಸೊ ಇದೆಲ್ಲ ನೋಡಿದಂತಹ ನೈಜ ಕಾರ್ಯಕರ್ತರಾದಂತಹ ಜವಗನಹಳ್ಳಿ ಕೇಶವ್ ಅವರಿಗೆ ಎಲ್ಲೋ ಒಂದು ಕಡೆ ಬೇಜಾರಾಗುತ್ತೆ. ಮತ್ತು ಅವರ ತಮ್ಮ ಪಂಚಾಯತಿ ಮಟ್ಟದಲ್ಲಿ ಕೆಲಸ ಮಾಡ್ತಿರ್ತಾರೆ. ಅವರ ಕೆಲಸಕ್ಕೂ ಕೂಡ ಇವರು ಮೂಗು ತೂರಿಸ್ತಾರೆ. ಜವಗನಹಳ್ಳಿ ಕೇಶವ್ ಕೂಡ ಡಿ ಸುಧಾಕರ್ ಗೆಲುವಿನಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿರ್ತಾರೆ. ಇವರು ತಮ್ಮದೇ ಜನಾಂಗದ ಪೂರ್ಣಿಮಾ ಶ್ರೀನಿವಾಸ್ ಅವರನ್ನು ಎದುರಾಕೊಂಡು ಡಿ ಸುಧಾಕರ್ ಅವರಿಗೆ ಬೆಂಬಲವಾಗಿ ನಿಂತು ಕೆಲಸವನ್ನು ಮಾಡಿರ್ತಾರೆ. ಹಾಗಾಗಿ ಕೋಪಗೊಂಡಂತಹ ಕೇಶವ್ ಫೋನ್ ಕರೆ ಮುಖಾಂತರ ಜಗದೀಶ್ ಅವರಿಗೆ ಹೇಳ್ತಾರೆ, ಎಲ್ಲ ಪಂಚಾಯತಿಲೂ ನೀನು ಯಾಕೆ ಮೂಗು ತೋರಿಸ್ತೀಯಾ, ನಿಂದು ಜಾಸ್ತಿ ಆಯಿತು ಅಂತ ಹೇಳ್ತಾರೆ. ಆಗ ಇವರಿಬ್ಬರ ಮಧ್ಯೆ ವಾಗ್ವಾದ ಶುರುವಾಗುತ್ತೆ. ನಮ್ಮ ಲೋಕಲ್ ಲ್ಯಾಂಗ್ವೇಜಲ್ಲಿ ಇಬ್ಬರು ಬೈದಾಡ್ಕೋತಾರೆ. ಆಗ ಜಗದೀಶ್ ಅವರು ಹೇಳ್ತಾರೆ, ನಿಮ್ಮ ಅಪ್ಪನ ಹುಟ್ಟಿದ್ರೆ ಬಾರೋ, ನನ್ನ ಹೊಡೆಯೋ ಅಂತ ಕರೀತಾರೆ. ಇದು ತರ್ಕಕ್ಕೇರಿದಾಗ ಜವಗನಹಳ್ಳಿ ಕೇಶವ್ ಅವರು ಜಗದೀಶ್ ಅವರ ಮನೆಗೆ, ಹಿರಿಯೂರು ನಗರದಲ್ಲಿರ್ತಕ್ಕಂಥ ಮನೆಗೆ ಹೋಗ್ತಾರೆ. ಮನೆಗೆ ಹೋದವರು ಯಾಕಂದರೆ ಅಪ್ಪನ ಹುಡ್ದ ಅಂತ ಕೇಳಿದ್ರಲ್ಲ, ಒಂದೇಟು ಕೊಡ್ತಾರೆ. ಇದಾದ್ಮೇಲ್ಗಡೆ ಈ ಜಗಳ, ಬಡದಾಟ, ದಬ್ಬಾಟ ಎಲ್ಲ ಆಗ್ತದೆ. ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಜಗದೀಶ್ ಕಂದಿಕೆರೆ ಅವರು ಮೂಗು ತೋರಿಸಿರೋದು ಸತ್ಯ. ಕಾರಣ, ನನ್ನದೇ ಸ್ವಗ್ರಾಮ, ನನ್ನ ಬ್ಯಾಡರಹಳ್ಳಿಯಲ್ಲಿ ಅಂಬ್ಲಿಗೆರೆ ಅಂತಕ್ಕಂಥ ಗ್ರಾಮಕ್ಕೆ 10 ಲಕ್ಷ ರೂಪಾಯಿ ಕಾಮಗಾರಿಗಳನ್ನ ಹಾಕ್ಸ್ಕೊಂಡಿದ್ದಾರೆ. ಸಾಕ್ಷಿ ಬ್ಯಾಡರಹಳ್ಳಿ ಗ್ರಾಮ ಪಂಚಾಯಿತಿಲಿ ಸಿಟ್ಟಿಂಗ್ ಮೆಂಬರ್ಸ್ ಇದ್ದಾರೆ. ಹಾಗಾಗಿ ನಂದು ಎಕ್ಸಾಂಪಲ್ ಈ ರೀತಿ. ಮತ್ತೆ ಕೇಶವ್ ಮಾತಾಡಿರ್ತಕ್ಕಂಥದ್ದು ಒಂದು ಎವಿಡೆನ್ಸ್. ಹಾಗಾಗಿ ಕಂದಿಗೆರೆ ಜಗದೀಶ್ ಅವರು ಈ ಪಂಚಾಯತಿ ಮಟ್ಟದಲ್ಲಿ ಮೂಗು ತೂರಿಸಿ ಏನು ಇವಾಗ ಕ್ರಿಯಾ ಯೋಜನೆ ಮಾಡಿದ್ದಾರೆ ಅದನ್ನೆಲ್ಲ ಬಂದ್ ಮಾಡಿ, ದಯವಿಟ್ಟು PDOಗಳು ಗ್ರಾಮಕ್ಕೆ ಸಂಬಂಧಪಟ್ಟಂತೆ, ಗ್ರಾಮದ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಕಾಮಗಾರಿಗಳನ್ನ ಸೇರಿಸ್ಬಿಟ್ಟು ಗ್ರಾಮೋದ್ಧಾರ ಕೆಲಸವನ್ನು ಮಾಡಬೇಕು. ಪಂಚಾಯಿತಿ ಅಂತ ಹೇಳಿದ್ರೆ ಲೋಕಲ್ ಗವರ್ನೆನ್ಸ್. ಇದಕ್ಕೆ ಯಾವುದೇ ಕಾರಣಕ್ಕೂ CM
ಮಿನಿಸ್ಟರ್ MLA ಮೂಗು ತೂರಿಸೋಂತಿಲ್ಲ. ಸ್ಥಳೀಯ ಆಡಳಿತ ನರೇಗಾ ಕಾಮಗಾರಿಗೂ ಮಿನಿಸ್ಟರ್ಗಳಿಗೂ ಏನು ಸಂಬಂಧ? ಓಕೆ, ಕೊಡಿ, ಮಾಡಿಸಿ, ಎಲ್ಲಿ ಅಡ್ಜಸ್ಟ್ಮೆಂಟ್ ಇರ್ತದೋ ಅಲ್ಲಿ ಮಾಡ್ಕೋಬೋದು. ಆದರೆ ಉದ್ದೇಶಪೂರ್ವಕವಾಗಿ ಇಂತಹ ವ್ಯಕ್ತಿಗಳು ಮಿನಿಸ್ಟರ್ ಗಮನಕ್ಕಿದೆಯೋ ಇಲ್ವೋ ಗೊತ್ತಿಲ್ಲ, ನಿಮ್ಮ ಹೆಸರನ್ನು ಉಪಯೋಗ ಮಾಡಿಕೊಂಡು ಗ್ರಾಮ ಪಂಚಾಯಿತಿ ಮಟ್ಟದ ಸದಸ್ಯರುಗಳನ್ನು ಪರಿಗಣನೆಗೆ ತೆಗೆದುಕೊಳ್ಳದೆ ಅವರಿಗೆ ಬೇಕಾದ ಕೆಲಸಗಳನ್ನು ಕ್ರಿಯಾ ಯೋಜನೆ ಮಾಡಲು ಅಧಿಕಾರವನ್ನು ದುರುಪಯೋಗ ಪಡಿಸ್ತಾ ಇದ್ದಾರೆ. ಕಾಲ್ ಮಾಡಿ ಅಧಿಕಾರಿಗಳಿಗೆ ದಬ್ಬಾಳಿಕೆ ಆಗ್ತಾ ಇದೆ. ನಮ್ಮ ತಾಲೂಕಿನಲ್ಲಿ ಇಒ ಅಂತಕ್ಕಂತಹ ಒಬ್ರು ಇದ್ದಾರೆ, ಲೆಕ್ಕಕ್ಕುಂಟು ಆಟಕ್ಕಿಲ್ಲ. ಇಡೀ ತಾಲೂಕಿನ ಜನ ಅವರ ಮೇಲೆ ಆರೋಪ ಮಾಡ್ತಾ ಇದ್ದಾರೆ. ಇಒ ಅಂದರೆ ಹೆಂಗಿರ್ಬೇಕಂತ ಹೇಳಿದ್ರೆ, ಗ್ರಾಮಗಳಿಗೆ, ಗ್ರಾಮ ಪಂಚಾಯತಿ ಮಟ್ಟಗಳಿಗೆ ವಿಸಿಟ್ ಮಾಡಿ ಕಾಮಗಾರಿಗಳನ್ನ ಪರಿಶೀಲನೆ ಮಾಡಬೇಕು. ಆದರೆ ಇವರು ವೈಟ್ ಕಲರ್ ಇಒ, ಹಿರಿಯೂರು ನಗರ ಚಿತ್ರದುರ್ಗ ಬಿಟ್ಟರೆ ಇವ್ರು ಯಾವ ಕಡೆಗೆ ಹೋಗಲ್ಲ ಅನ್ನೋದೊಂದು ಮಾತಿದೆ. ಮತ್ತೆ ಕುರುಡು ಕಾಂಚನ ಕೆಲಸ ಮಾಡ್ತಾ ಇದೆ ಗ್ರಾಮ ಪಂಚಾಯತಿ ಮಟ್ಟಗಳಲ್ಲಿ ಅಂತ ಹೇಳ್ಬಿಟ್ಟು ಜನಗಳ ಮಾತಿದೆ. ಸೊ ಇಷ್ಟು ಮೊನ್ನೆ ನಡೆದಂತಹ ಗಲಾಟೆಗೆ ಮುಖ್ಯ ಕಾರಣ. ಈ ವಿಚಾರವನ್ನು ನಿಮ್ಮ ಮುಂದೆ ಇಡಬೇಕು ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋ ಮಾಡಿದೆ. ನಮಸ್ಕಾರ.